ವಿ.ಬಿ. ರಾಮ್ಜಿ ಕಾಯ್ದೆ ವಾಪಸ್ಸು ಪಡೆಯುವಂತೆ ಮತ್ತು ಇತರೆ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಐಟಿಯು ವತಿಯಿಂದ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರವು ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಕರ್ನಾಟಕದ ಕಾರ್ಮಿಕ ಚಳವಳಿ ದಶಕಗಳ ಬೇಡಿಕೆ ಇದಾಗಿದ್ದು, ಇದು ಕಾರ್ಮಿಕ ಚಳವಳಿಯ ನಿರಂತರ ಹೋರಾಟಕ್ಕೆ ಸಿಕ್ಕಿರುವ ಗುರುತರ ಗೆಲುವಾಗಿದೆ. ಆದರೆ 2017 ನಂತರದ ಸುಮಾರು 9 ವರ್ಷಗಳ ನಂತರ ಆಗಿರುವ ಸುಮಾರು 60% ವೇತನ ಹೆಚ್ಚಳವು ಬಂಡವಾಳಕ್ಕೆ ಹೊರೆ ಆಗುವುದಿಲ್ಲ. ಬದಲಾಗಿ ಸುಮಾರು 1 ದಶಕಗಳ ಬೆಲೆ ಏರಿಕೆಗೆ ಸೂಕ್ತವಾದ ಹೆಚ್ಚಳವಲ್ಲ. ವೇತನ ಹೆಚ್ಚಳವನ್ನು ಹಲವಾರು ರಂಗದ ಕಾರ್ಮಿಕರಿಗೆ ಅನ್ವಯ ಮಾಡಿಲ್ಲ. ಅದರಲ್ಲೂ ಸ್ಟ್ರೀಮ್ ನೌಕರರಾದ ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತರು, ಗ್ರಾಮ ಕಾಯಕ ಮಿತ್ರೆಯರು ಹಾಗೆ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ದಶಕಗಳಿಂದ ದುಡಿಯುತ್ತಿರುವ ಮಹಿಳೆಯರಿಗೆ ಕನಿಷ್ಠ ವೇತನದಡಿ ತಂದಿಲ್ಲ ಎಂದು ದೂರಿದರು. ಇವತ್ತು ಕಾರ್ಮಿಕರ ಎಲ್ಲ ಸಂಘಟನೆಗಳು ಒಕ್ಕೂಟಿ ದೇಶವ್ಯಾಪ್ತಿ ರೈತ ಕಾರ್ಮಿಕರ ಪ್ರತಿಭಟನೆ ನಡೀತಾ ಇದೆ. ಮೊದಲನೇದಾಗಿ ಕಾರ್ಮಿಕರ ಹೊಸದಾಗಿ ತಂದ ಕಾನೂನುಗಳು ರದ್ದು ಮಾಡಬೇಕು. ಹೊಸದಾಗಿ ತಂದ ಭೂ ಸ್ವಾಧೀನ ಕಾಯ್ದೆ ರದ್ದು ಮಾಡಬೇಕು. ಕಾರ್ಮಿಕರಿಗೇನು ಹೊಸದಾಗಿ ವೇತನ ಪರಿಷ್ಕರಣೆ ಮಾಡಿ ಅದು ಸರ್ಕಾರ ಇವತ್ತು ನಿಲ್ಲಿಸ್ಯದ, ಅದು ಪರಿಷ್ಕರಣೆ ವೇತನ ಜಾರಿ ಮಾಡಬೇಕು. ನಿಲ್ಲಿಸೋದಲ್ಲ, ಒಂದು ಸಲ ಅವ್ರು ಮಾತು ಕೊಟ್ಟಾರೆ ಸರ್ಕಾರ, ನಾವು ನಿಮಗೆ ವೇತನ ಪರಿಷ್ಕರಣೆ ಮಾಡಿ ಹೆಚ್ಚು ಕೊಡ್ತೇವೆ ಅಂತ. ಇವತ್ತು ಅವರು ವಾಪಸ್ ತಡೆ ಹಿಡಿದಾರ, ಅದು ವಾಪಸ್ ತೊಗೋಬೇಕಂತೆ ನಮ್ಮ ಪ್ರಮುಖ ಬೇಡಿಕೆ. ಅದಕ್ಕಾಗಿ ಇವತ್ತು ದೇಶವ್ಯಾಪ್ತಿ ಹಾಸ್ಟೆಲ್ ನೌಕರರ ಸಂಘ, ಕೃಷಿ ಕೂಲಿಕಾರರು, ರೈತರು, ಅಂಗನವಾಡಿ ಎಲ್ಲ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿ ಇವತ್ತು ದೇಶವ್ಯಾಪ್ತಿ ಪ್ರತಿಭಟನೆ ಕರೆ ಕೊಟ್ಟದೆ. ಈಗ ಸರ್ಕಾರ ಎಚ್ಚೆತ್ತು ಈಗಲಾದ್ರೂ ಕೂಡ ಕಾರ್ಮಿಕರ ಕಾನೂನುಗಳು, ಹೊಸದಾಗಿ ತಂದ ಕಾನೂನುಗಳು ರದ್ದು ಮಾಡಬೇಕು. ಕಾರ್ಮಿಕರಿಗೇನು ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತ ಹೇಳ್ಯಾರ, ಮಾತು ಕೊಟ್ಟು ಮತ್ತು ಉಲ್ಟಾ ಎಫ್ ಡಿ ಹೆಸರು ಮ್ಯಾಗ ಎಫ್ ಡಿ ತಡೆ ಹಿಡ್ದ ಸರ್ಕಾರ. ಎಫ್ ಡಿ ಅಂದ್ರೆ ಯಾರು? ಅದಕ್ಕೆ ಇವತ್ತು ಅವರಿಗೆ ಆ ಕಾನೂನು ವಾಪಸ್ ತೊಗೊಂಡು ಪರಿಷ್ಕರಣೆ ಮಾಡಿ ವೇತನ ಹೊಸದಾಗಿ ಇದ್ದಂಥ ವೇತನ ಜಾರಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾಳೆನೂ ಕೂಡ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತದೆ. ಯಾಕಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರು ಪರಿಷ್ಕರಣೆ ವೇತನ ಜಾರಿನೇ ಮಾಡಿಲ್ಲ. ಸಮಾಜ ಕಲ್ಯಾಣದರಂತೂ ಜೀರೋದಾಗ್ಯಾರ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೆಲವೊಂದು ಹಾಸ್ಟೆಲ್ಗಳು ಕೊಟ್ಟರು. ಅದಕ್ಕೆ ಅವ್ರದ್ದು ಕಾರ್ಮಿಕ ವಿರೋಧಿ ನೀತಿ. ಅಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ JD ಇವತ್ತೇನು ಪ್ರೀತಿ ಅಂತಿದ್ದಾರೆ, ಅವ್ರು ಕಾರ್ಮಿಕ ವಿರೋಧಿಯಾರ. ಅದಕ್ಕಾಗಿ ಅವ್ರ ವಿರುದ್ಧ ನಾಳೆ ಪ್ರತಿಭಟನೆ ನಡೀತದಂತ ಈ ಒಂದು ಮೀಡಿಯಾ ಮೂಲಕ ಹೇಳ್ತೀನಿ. ನಾಳೆ ಜಗತ್ವರ್ತದಲ್ಲಿ ನಿರಂತರ ಧರಣಿ ನಡೆಸ್ತೇವೆ. ಇವರು ಸುಧಾರಣೆ ಆಗಬೇಕು. ಎಲ್ಲ ಇವತ್ತು ಹೊರಗುತ್ತಿಗೆ ನೌಕರರ ಬಳಿ ಲಕ್ಷ ತೊಗೊಂಡ್ಕೇಸಿ ಅವರೇ ಸ್ವಂತ ನಿಂತು JDದೇನು ಕೆಲಸ ಇಲ್ಲ ಅಲ್ಲಿ, ಅಂದರೆ ಇವತ್ತು ಅವರೇ ಅಲ್ಲಿ ತೋತಾ ಇದ್ದಾರೆ. ಅದೆಲ್ಲ ನಿಲ್ಲಿಸಬೇಕು. ಅವ್ರ ಮ್ಯಾಗ ಶಿಸ್ತಿನ ಕ್ರಮ ತೊಗೋಬೇಕು. ಇವತ್ತು ಕರಜ್ಗಿ ಮತ್ತು ದಂಡೋತಿ ಪ್ರಕರಣಗಳು CID ತನಿಖೆ ಮಾಡಬೇಕಂತ ಇವತ್ತು ಒತ್ತಾಯ ಮಾಡಿ ನಾಳೆನೂ ಕೂಡ ಧರಣಿ ನಡೀತದೆ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.